ಕರವಾಲದ ಜಲಪಿಗೆ ಸೂರ್ಯನ ಪ್ರಕಾಶವೇ ಅಡಿಸುತ್ತಾಳ. ಓ ತಮ್ಮ ಆದಿಶೇಷನ ಬಳಿ ಮಂಡಲಕ್ಕೆ ಒಂದು ಮುಚ್ಚಿದೆ. ಮಹಾಪರಾಕ್ರಮಿಯ ಮುಂದೆ ಆ ಬಂಡರನ ಅವರು ನಮ್ಮೆದುರಿಗೆ ನಿಲ್ಲವನೇ. ಇದೇನದು ವೈಕುಂಠದಾಸು. ಅರಸು ಇಷ್ಟು ಎಂಬವನು ತನ್ನ ಸತಿ ಮಣಿಗಳಾದ ಲಕ್ಷ್ಮಿಯೊಂದಿಗೆ ಅಟ್ಟಹಾಸದಿಂದ ಬೆರೆಯುತ್ತ ಇವನ ಸಂಪಾದಕ್ಕೆ ಹಿಡಿದಾಣ. ನಮ್ಮ ವಂಶಸ್ಥರಾದ ಭಸ್ಮಾಸುರ, ಮೂಕಾಸುರ, ಇನ್ನು ಅನೇಕ ವೀರರು ಇವನಿಂದ ಅಪರಾಧವನ್ನು ನೆನೆಸಿಕೊಂಡರೆ ಉಳಿದದ್ದು ಬ್ರಹ್ಮರಾಂದ್ರ ಭಗವಂತರ ಆದ ಕಾರಣ ಬಾಪ್ರೆ ಅವನ ವೈಕುಂಠಂ ಕ್ಷಣ ಮಾತ್ರದಲ್ಲಿ ಸುಟ್ಟು ಬಸು ಮಾಡಿ ಅವನ ತ್ಯಾಗವು ಅಡಗಿಸುವ. ಈ ಶಕ್ತಿ ಸೂದನಂಬ ವೀರಾದ ವೀರ ಸುರಕುಲ ಕಠೋರ ಅಸುರಕುಲ ಚಕ್ರೇಶ್ವರಿ ಯಾವ ದೋಖದಲ್ಲಿ ಯಾರಿಲ್ಲ ಒಂದು ಜೈ ಬೇರಿಯನ್ನು ಹೊಡೆದ ಪ್ರಸೋದನ ವೈಕುಂಠಂ ಜಗನ್ನಾಥ ಮಾಡೋಣ. ಯಾವ ವೀರರು ಪ್ರಖ್ಯಾತರಾದ ಅಣ್ಣ ನಮ್ಮ ಭೀಕರ ಕೋಪ ವೇಷಕ್ಕೆ ಸುರಲೋಕದ ದಿಗ್ವಿಜಯರು ದಿಗ್ಭ್ರಾಂತರಾಗಿ ದಿಕ್ಕಟ್ಟು ಮಾಡಿದರು. ನಮ್ಮ ವೈರಿಗಳಾದ ದೇವತರ ಮೇಲೆ ನಮ್ಮ ಪರಾಕ್ರಮ ತೋರಿಸುವ ಅವರು ಸರ್ವನಾಶ ಮಾಡಿದವು. ನಮಗೆ ಕೆಟ್ಟ ಮಾತುಗಳನ್ನಾಡುವ ಭ್ರಷ್ಟರ ಜೀವನ ನಷ್ಟ ಮಾಡಬೇಕು. ಬಾಪ್ರ ಹಟ್ಟಾಸದಿಂದ ಮೆರೆಯುತ್ತಿದ್ದ ಅಮರೆಂಬ ಹದಮರ ಅಧಿಕಾರಿಗಳು ನಮ್ಮ ವಶಪಡಿಸಿಕೊಳ್ಳಬೇಕು. ಈ ಭುವನ ಬ್ರಹ್ಮಾಂಡದಿಯಲ್ಲಿಯೇ ಸರಿ ಸಮಾನರಾದ ಪರಾಕ್ರಮಿಗಳಿಲ್ಲ. ಇನ್ನ ಮೇಲೆ ನಮ್ಮ ಭುಜಬಲಕ್ಕೆ ಸರಿ ಸಾಟಿಯವರಿಗೆ ಕಾಣಲೇ ಇಲ್ಲ. ಇನ್ನ ಮೇಲೆ ಬ್ರಹ್ಮನೆಂಬನು ನಮ್ಮ ಅರಮನೆಯ ದ್ವಾರಪಾಲಕನಾಗಿರಲಿ ಸರ್ವ ದೇವನು ದೇವತೆಗಳು ಪ್ರತಿದಿನವೂ ತಪ್ಪದೆ ನಮ್ಮನ್ನು ಪೂಜಿಸಲೇ. ದೇವೇಂದ್ರನೆಂಬ ಹದಮನು ನಮ್ಮ ಲೋಹವತಿಯ ಕಾವಲುಗಾರನಾಗಿರಲಿ. ಸಂರಕ್ಷಕನೆಂಬ ಬಿರುದು ಧರಿಸಿದ ಭ್ರಷ್ಟ ವಿಷ್ಣು ಹಿಡಿದು ಅವನ ಮಧ್ಯಮ ಮುರಿದ. ನಮ್ಮ ರಾಜಧಾನಿಯಾದ ಲೋಹವತಿಯ ಸೆರೆಮನೆಗಳು ಸೇರಿಸಿ ಜೀವನ ಪರ್ಯಾಂತರ ನರಿ ಸಾಯುವಂತೆ ಮಾಡಿ ಈ ವೈಕುಂಠ ಲೋಕಕ್ಕೆ ನಾವೇ ಅಧ್ಯಕ್ಷರಾಗೋಣ. ಯಾವ ದೇವತಾ ಗಣಮಂ ನಮ್ಮ ಆಜ್ಞೆಯಿಂದ ನಡೆಸೋಣ. ತಾತ್ಕಾರಣ ತಡ ಮಾಡದ ವೈಕುಂಠ ಲೋಕಕ್ಕೆ ಹೋಗೋಣ ನಡಿಯನ್ನ ರಾಜ್ಯಾಗ್ರಗಣ್ಯ ಎಷ್ಟು ಹೋಗೋಣ ನಡಿದಮ್ಮ. ನನಗೆ ಭಯವಾಗುತ್ತಿರುವುದು ಕಾಂತ. ಇದಕ್ಕೆ ಗತಿ ಏನು ಮಾಡಬೇಕು ಕಾಂತ ಗುಣವಂತ?
ಪಡಬೇಡ. ಆ ಗೂಢ ರಕ್ಕಸರು ನಮ್ಮ ಹತ್ತಿರ ಬಂದಂತಾಯಿತು. ಸುಂದರಿ, ನಾನು ಹೋಗಿ ಆ ದುಷ್ಟರನ್ನು ಸಂಹರಿಸಿ ಬರುತ್ತೇನೆ. ನೀನು ಅಲ್ಲಿಯವರೆಗೆ ಈ ಮಣಿ ಮಂಚದ ಮೇಲೆ ವಿಶ್ರಾಂತಿಯನ್ನು ಪಡೆದುಕೋ ರಮಣಿ ಸದ್ಗುಣಾಭರಣಿ. ಹೊಸ ಯರಗುಡಿ ಗ್ರಾಮದಲ್ಲಿ ನಿವಾದಕನ ಪಾತ್ರ ಮಾಡದಿದ್ದರು ಉಮ್ಮಕ್ಕ ಅವರಿಗೆ 101 ರೂಪಾಯಿ ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕಾಣಿಕೆ ಕೊಟ್ಟ ಕಲಾಭಿಮಾನಿಗಳಿಗೆ ನನ್ನ ಧನ್ಯವಾದಗಳು. ಸಾಗರದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿ ಶೇಷ ಶಯನ ಮಾಡಿ ವೈಕುಂಠ ಬದಿಯ ಮೆರೆದಕ್ಕೆ ಬಿಟ್ಟಿದ್ದು ಏನು ಮಾತನಾಡುತ್ತೇಳೆ ಭ್ರಷ್ಟ? ಸಮುದ್ರ ಮಂಥನ ಮಾಡಿದಾಗಲೇ ನಿಮಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ರೈ ಭ್ರಷ್ಟ, ಯದಮ್ಮ, ಆದರೆ ಅವರಲ್ಲಿ ತಕ್ಕತನ ಮಾಡಿ ಇಲ್ಲವರೆಗೆ ಏನು ಮಾತನಾಡುತ್ತೇಳೆ ಭ್ರಷ್ಟ? ನಮ್ಮ ಕೈಯಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಯಾರು ಉಳಿದುಕೊಳ್ಳುವುದಿಲ್ಲ ಸ್ವಲ್ಪ ದಾಳೆ ಭ್ರಷ್ಟ. ಯದಮ್ಮ, ನೀನು ದಾರುಣ ಸಮರಂಗಣವಾಗಿ ತಿರುಗಿ ನಿನ್ನ ಪರಾಕ್ರಮಕ್ಕೆ ಭಂಗಿ ಹಾಕಲು ನನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚಲಿ. ಯದಮ್ಮ, ನೀನು ಅಂತ ಪರಾಕ್ರಮಿಯಾಗಿದ್ದರೆ ಸಮರಕ್ಕೆ ನಿಲ್ಲು. ಕ್ಷಣ ಮಾತ್ರದಲ್ಲಿ ನಿನ್ನ ಮೆಮಪುರಕ್ಕೆ ಸೇರಿಸೋಣ ಅದಮ ನೋಡಿ ನನ್ನ ಪರಾಕ್ರಮ. ವಿಷ್ಣುನೆಂಬ ಕಸ್ತರೇ ಯದಮನೆ, ಸುಲಕ್ಷಣವಾದ ಲಕ್ಷ್ಮಿಯೊಡನೆ ಲೋಲಾಡುವ ಮದಮೂರ್ಖನೇ ರೈ ಭ್ರಷ್ಟ, ನಿನ್ನ ಮೇಲೆ ನನಗೆ ಅಂತ ಕರುಣೆಯಾಗುವುದು ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಭ್ರಷ್ಟ? ನಿನ್ನಂತ ಏಡಿಯನ್ನು ಸಂಹಾರ ಮಾಡಿದೆ ನಿನಗೆ ಜೀವದಾನ ಮಾಡಿವೆ ನಾರಾಯಣ. ನಡೆಯಲು ಎನ್ನ ಮುಂದೆ ತ್ರಾಣ ಹಡ್ಡ ಬಿದ್ದಿಡಿದ ಚರಣ ಉಳಿಸುವೆ ನನ್ನ ಪ್ರಾಣ. ಯದಮನೆ ಹೇಳುವಲ್ಲಿ ಚೆನ್ನಾಗಿ ಕೇಳಿದೆ. ಏನು ಚೆನ್ನಾಗಿದೆ ಅಷ್ಟ. ಎನ್ನಂತಲೇ ಕಟ್ಟನಿಗೆ ಹರಿಯದೆ ಕೆಟ್ಟ ಮಾತನ್ನು ನುಡಿದು ಎನ್ನ ಕೈಯಲ್ಲಿ ತಟ್ಟನೆ ಎನ್ನ ಕೈಯಲ್ಲಿ ಔತಿಯಾಗಬೇಡಿರಿ. ಸ್ವಲ್ಪ ತಾಳೆ ಅದಮ ಕೆಳಗೆ ಭ್ರಷ್ಟರೇ, ಮದಾಂಧನಾದ ಈ ರಣ್ಯ ಕಶಾಪನ ಒಡಲು ಸೀಳಿದಂತೆ ನಿಮ್ಮನ್ನು ಸೀಳಿ ಮಣ್ಣು ಮುಕ್ಕಿಸಿ ಬಿಡಿಯವರು ನೋಡಲಿಚ್ಚಿರೆ. ರಾಕ್ಷಸ ಬಿಡಿ ನಿನ್ನ ಕಕ್ಕಸ. ಬೈದಿಯೇ ಎಲೈ ನಾರಾಯಣ. ಯದಮ, ನೀನ್ ಯಾವ ಕದನ ಪ್ರವೀಣ? ನೀನು ಯಾವ ಕಥಾ ಪ್ರವೀಣ? ಹಿಂದಕ್ಕೆ 3 ಅಡಿ ಕೂದಲಂಬೇಡಿ ಬಲಿ ಚಕ್ರವರ್ತಿಯನ್ನು ಹಾಕಳಕ್ಕೆ ಸಹಜವಾಗಿ ತುಳಿದವರೇ ಬೆಷ್ಟ. ವೀರಾತಿ ವೀರನಾದ ಹಿರಣ್ಯ ಕಶ್ಯಪನ ನರಸಿಂಹ ಅವತಾರದಿಂದ ಬೆದಗೈದೆ ಸಹಜವಾಗಿ ಕೊಲ್ಲಿರಲೇ ಬೆಷ್ಟ. ಮಾತಾಟ್ಯನಾದ ನರಕಾಸುರ ಮೋಹ ಅವತಾರನ್ನು ಸಂಹಾರ ಮಾಡಿದೆ. ಸಹಜವಾಗಿ ಸಂಹರಿಸುವಲೇ ಅದಮ. ಈ ಬೆಷ್ಟ ಚಂಡ ವಿಕ್ರಮರು ಸೋಮಕಾಸುರ ಮತ್ತು ರೂಪಂ ತಾಳಿ ಕೊಲ್ಲಿದೆ. ಸಹಜವಾಗಿ ಕೊಲ್ಲಿರಲೇ ಬೆಷ್ಟ. ಈ ಮೂರ್ಖ ಯದಮ, ಅಣು ಪರಾಕ್ರಮಕ್ಕೆ ನಮ್ಮ ಕಡು ಪರಾಕ್ರಮಕ್ಕೆ ಭಸ್ಮಾಸುರ ಮೋಹಿನಿಯಾಗಿ ತಕ್ಕ ತಾಯಿ ನಾಶ ಮಾಡಿದೆ. ಸಹಜವಾಗಿ ನಾಶ ಮಾಡಿರಲೇ ಬೆಷ್ಟ. ಈ ಧರಣಿಯಲ್ಲಿ ನಿನ್ನ ಧೀರನೆನ್ನುವರೆ ಸಹಜವಾಗಿ ಎನ್ನುವರಲೇ ಯದಮ. ನೀನು ನಿಜವಾಗಿ ಧಾರೆ
ತಾನು ನಡೆಸಿದ ಭಕ್ತನಾದ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆ. ಅವನ ಭಕ್ತಿಗೆ ಮೆಚ್ಚಿ ಅವನ ಭಾಗ್ಯಲಂ ಕಾಯ್ದೆ. ಕೃಷ್ಣರೇ, ಈರಣ್ಯಕಶ್ಯ, ನರಕಾಸುರ, ಭಸ್ಮಾಸುರ, ಸೋಮಕಾಸುರ ಮೊದಲಾದ ಸೊಕ್ಕಿದ ಅಧಮರಂ ಅವರವರ ಜನ್ಮಕ್ಕೆ ತಕ್ಕಂತೆ ಅವತಾರವೆತ್ತಿ ನಿರ್ನಾಮ ಮಾಡಿದೆ. ದಾನವರೇ, ದೇವತೆಗಳನ್ನು ಸಂರಕ್ಷಿಸಿದೆ. ನಿಮ್ಮಂತ ಧನುಜರಾದ ಅಧಮರ ವೈಕ್ಯನಿಕ್ಕಿದೆ ಚಕ್ರಧರನೆಂದ ಮೇಲೆ ಇಂಥ ರಾಕ್ಷಸಾಂತಕನ ಕಕ್ಕುಲತೆಯ ಮಾತುಗಳನ್ನಾಡಿ ಸಾಯಬೇಡಿರಿ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಿರಿ. ಕಂಡಿರ ಪುಂಡ ರಕ್ಕಸಿರೇ. ನೀನು ಎಲ್ಲ ಕೈಯಲ್ಲಿ ಜೀವದಿಂದ ಯಾರು ಉಳಿಯುವುದಿಲ್ಲ. ಸ್ವಲ್ಪ ತಾಳಲೆ ಯದಮ ಯದಮ. ಸ್ವಲ್ಪ ಕಾದು ನೋಡುವಲೇ ಅದಮ. ಇಲ್ಲಿ ಯಾರರಿವರು ಅದೇನಲೇ ಭ್ರಷ್ಟ. ಆಗಲೇ ನಿನ್ನ ಅಂಗಾಂಗ ಗದನು ನಡಗತ್ತಿದ್ರು. ಯಾರು ನಡುಗುರ ಸ್ವಲ್ಪ ತಾಳಲೆ ಭ್ರಷ್ಟ. ಈಗೋ ನಾನ್ ಬಿಟ್ಟ ಸಪ್ತಾಜಂ ತರಡಿಸಿಕೋ ಮೂಡವತಿ ಇಲ್ಲದ ನಮ್ಮೇಲೆ ನಿಲ್ಲದೆ ಮರೆಯಾಗ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲ್ಲ ಈ ಬಣ್ಣ. ಅದು ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಭ್ರಷ್ಟರೇ. ಈ ಗರ್ವಿಷ್ಠರಾದ ರಕ್ಕಸದವರಿಗೆ ಯಾವ ಜೀವನೊಡನೆ ಕದನ ಮಾಡಿದರೆ ಮರಣ ಬಾರದಂತೆ ಆ ಪರಶಿವನು ವರವನ್ನು ಕೊಟ್ಟಿರುವನು. ಹೌದು ದೇವ. ಸಾರಥಿ ದೇವ, ಆದ ಕಾರಣ ಈ ತಕ್ಷಣ ಸಮಯದ ಈ ಮೂರ್ಖರನ್ನು ನಿಗ್ರಹಿಸಲು ಎನ್ನಿಂದಾಗದು. ಸಾರಥಿ ದೇವ, ಆದ ಕಾರಣ ನಾನು ಮಾಯವಾಗಿ ಹೋಗಿ ಆಲೋಚನೆಯ ಮಾಡಿ ಈ ಮೂರ್ಖರ ರುಂಡಿಗಳನ್ನು ಚಂಡಾಡಿಸದಿದ್ದರೆ ರಾಕ್ಷಸಾಂತಕ ನಮ್ಮ ಹೆಸರೆತ್ತಕ್ಕೆ ಸಾರಥಿ ನಾನು ಈಗಲೇ ಮಾಯವಾಗುವೆನು. ಜಾಗೃತಿ. ನೀನು ಹೋಗೋದು ಓದ್ಕಲ್ಲ ಮರ. ಆಯಮನ್ ಬಿಟ್ಟು ಆಯಮನ್ ಪರಿಸ್ಥಿತಿ ಯಾರಿಗೆ ಹೇಳ್ಬೇಕು? ಸಾರಥೆ ಎನ್ನಯ ಕಾರ್ಮಿಕರ ದಬ್ಬೆಗೆ ತಡೆಯಲಾರದ ಇಷ್ಟು ಎಂಬ ಭ್ರಷ್ಟನು ಮಾಯವಾಗಿ ಓಡಿ ಹೋದನೆಂದು ಬೇರೆಯನ್ನು ಹೊಡೆದು ಸಾರಥಿ ಅದು ಜಾಗ್ರತೆ. ಇಲ್ಲಿ ಓಡುವ ನಾರಿಯು ಧ್ವನಿಯಾಗುವುದು. ಇಷ್ಟುರೆಂಬ ಭ್ರಷ್ಟನು ಕಣ್ಣಿಗೆ ಕಾಣುತ್ತೆ ಕಣ್ಣು ಮರೆಗೆ ಹೋದರು. ಆದ ಕಾರಣ ಇಲ್ಲಿರುವ ಅವನ ಸತಿಯಳಾದ ಲಕ್ಷ್ಮಿಯನ್ನು ಸೆರೆ ಹಿಡಿದುಕೊಂಡು ನಮ್ಮ ಪಟ್ಟಣಕ್ಕೆ ಎಳೆಗೈಯನ್ನು ಹಾಕಿದ ತೇಜ. ಇನ್ನು ಇಷ್ಟದಂತೆ ಹೋಗೋಣ ನಡಿದಮ್ಮ. ಏನೋ ನನಗೆ ಅಪ್ಪ ಸಾರಥಿ, ಅಮ್ಮ ಜನನಿ, ಎನ್ನ ಪ್ರಾಣಕಾಂತನು ನನ್ನನ್ನು ಅಂತಃಪುರದಲ್ಲಿ ಇರು ಎಂದು ಹೇಳಿ ಎತ್ತಲು ಮಾಯವಾಗಿ ಹೋದನು. ಹೌದು ಮಾತೆ. ನಾನಾದರೂ ದಾರಿ ಕಾಣದಂತ ಇರುವೆ. ಇದಕ್ಕೆ ಗತಿ ಏನು ಮಾಡಬೇಕು ಸಾರಥಿ? ವಿಶಾಲಮತಿ. ಅಮ್ಮ, ನಿನ್ನ ಗಂಡ ಹೋದ್ರೆ ನಾನೇನ್ ಮಾಡ್ಲಮ್ಮ? ನಿನ್ನ ಗತಿ ಗಂಗಾವತಿ, ನನ್ನ ಗತಿ ಭದ್ರಾವತಿ ಮಾತೆ. ಮೇಲೆ ಈ ಕಡು ಪರಾಕ್ರಮ ಶೌರ್ಯಾನಿತನಾದ ನಾನೇನಿಗೆ ಜೊತೆ ಇನ್ನಾಟಕ್ಕನ ಬಾಬಾ ಬೈಲಿಗೆ ನಿನ್ನ ಅಚ್ಚು ಮೆಚ್ಚಿನ ಪ್ರಿಯ ಸುಂದರನ ಬಂದನ ಎಲ್ಲ ಬಂದು ಚಂದದಿಂದ ಮಾತನಾಡು. ನಿನ್ನ ಮನ ಭಯವನ್ನು ಬಿಡು ಸುಂದರೇ. ಇನ್ನು ಮೇಲೆ ನೀನಾಗುವ ಎನ್ನ ಸತಿ, ನಾನಾಗುವ ನಿನಗೆ ಪ್ರೇಮದ ಪತಿ. ಹಾಡಾಡಿ ಇಷ್ಟಿಂದ ನೀನೇನು ಸುಖ ಬರುತ್ತೆ. ಬಾಪ್ರೆ ಒಂಟಿಯಾಗಿ ಸಿಕ್ಕ ನಿನ್ನಂತ ಸುಂದರ ನಾರಿಮಣಿಯನ್ನು ಮನವೊಲಿಸಿ ಕರೆದೇ
ಬಿಡುವಿನಂತೆ ನೀನು ನಮ್ಮ ಅಣ್ಣನಂತ ರಸಿಕರಿಗೆ ಕಾಮನವಿಲ್ಲ. ಅಲ್ಲಿಗೆ ಸುಂದರಿ ಅಂದ ಮೇಲೆ ಅಂತ ಎಂಬೇಡಿಯಾದ ಮಾಯಕಾರಿಯ ಆಸೆ ಬಿಟ್ಟು ಬಿಡು. ನಮ್ಮ ಆಗ್ರಹದ ನಿಂದೆ ಸರಸದಿಂದ ಆತನು ಸುರ ಸುಖದ ಆನಂದದ ಮಾತುಗಳನ್ನಾಡಿ ನಿನಗೆ ಮನ ಆನಂದವಾಗುವಂತೆ ರಚ್ಚಿವಿನಸದು ಕೂಡಿ ತೃಪ್ತಿಯ ಪಡಿ. ಅಯ್ಯೇ ಮಾಯಕರದಿ ಬಿಟ್ಟು ಬಿಡು ಅಂತ ಹೇಳಿಯ ಮೇಲಿನ ಕಾಂತೆ ಸುಂದರಿ ನಿನ್ನ ಅಮೂಲ್ಯ ಪ್ರೀತಿಯನ್ನು ದಿಟ್ಟ ನಮ್ಮ ಅಣ್ಣ ಶಕ್ತಿಗಳ ಮೇಲಿಡು. ನಿನಗೆ ಸುಖವಾಗುವುದು ನೋಡಿ ವಿಷ್ಣುನ ರಾಣಿ ಪಣಿ ಬೇಡೆ. ಅಣ್ಣಯ್ಯ ಅಯ್ಯೇ ಸುಂದರಿ ನೀವು ಯಾರು? ಸುಂದರಿ ಎಲ್ಲಿ ಏತಕ್ಕಾಗಿ ಬಂದಿರ್ರಿ? ನಿನ್ನನ್ನು ಹಿಡಿಯಲು ನೋಡುವುದಕ್ಕೆ ಬಂದಿದ್ದಾರೆ. ನನ್ನನ್ನು ಎಳೆದುಕೊಂಡು ಹೋಗೋದಕ್ಕೆ ಹೌದು ಬಂದಿದ್ದೀರಾ? ಸುಂದರಿ. ನಾನು ಮಾಡಿದ ಅಪರಾಧವೇನಿರುವುದು ಅಣ್ಣಯ್ಯ? ನಿನ್ನ ಗಂಡನ ಮಾಡಿದ ಅಪರಾಧ ಸುಂದರಿ. ಅಣ್ಣಯ್ಯ ಸುಂದರಿ ಹೇಳುವುದ ಕೇಳು. ಅದೇನು ಸುಂದರಿ ನ್ಯಾಯವೇನೋ ಅಣ್ಣನೆ ಮನೆ ಹೀಗೆ ಕಾಡುವುದು. ನ್ಯಾಯವೇನೋ ಅದರಿಂದ ಹೀಗೆ ಕಾಡುವುದ. ಸರಿಯ ನಿಮಗೆ ಅಣ್ಣಯ್ಯ ಹೌದು ಸುಂದರಿ. ಎನ್ನ ಪತಿಯ ಎಲ್ಲರ ಎನ್ನ ಪತಿಯ ಅಹೋನೆಯ ಅಯ್ಯೇ ಸುಂದರಿ ಏನು ಹರಿಯದ ಹೆಣ್ಣು ಮಗಳನ್ನು ಈ ರೀತಿ ಬಾಯಿಗೆ ಬಂದಂತೆ ಮಾತನಾಡೋದು ನಿಮಗೆ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ. ಅಣ್ಣಯ್ಯ ಅಯ್ಯೇ ಸುಂದರಿ ನನ್ನ ಪತಿ ಇಲ್ಲದ ಸಮಯದಲ್ಲಿ ನನ್ನನ್ನ ಪರಿಪರಿಂದ ಗೋಳಾಡಿಸುತ್ತರವಲ್ಲ. ನಮ್ಮ ನಮ್ಮ ತಪ್ಪಿಗೆ ತೊಳೆಯಲಾದ ಹೋಗಿ ಹೋಗಿ ಸುಂದರಿ. ಈಗ ನಿಮಗೆ ಕರಮರದ ಶಿರಭಾಗಿ ಬೇಡಿಕೊಳ್ಳುವೆನು. ಎನ್ನ ಸೆರೆಯನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು ಹಣ್ಣ, ಬರುವುದು ನಿಮಗೆ ಪುಣ್ಯ. ಅಯ್ಯೇ ಮಧುರವಾಣಿ ಅಣ್ಣಯ್ಯ ನಿನ್ನ ಗಂಡನು ನಮ್ಮ ಅರ್ಪಣಕ್ಕೆ ಎದುರಿ ಕಣ್ಣಿ ಕಾಣುತ್ತೆ. ಕಣ್ಣಾಗಿ ಬಂದ ಏನು ಮಾತನಾಡುತ್ತಿರುವೆ ಅಣ್ಣಯ್ಯ? ಅಂತ ಬಂಡನ ಕೂಡ ನೀನೇನು ಸುಂದರಿ? ಏ ಮುಖೆ. ಅಣ್ಣಯ್ಯ ಆದ ಕಾರಣ ನಮ್ಮ ಅಣ್ಣನೇ ಗಂಡನೆಂದು ಪ್ರೀತಿಸಿದರೆ ನಿನ್ನ ತನ್ನ ಮಹಾರಾಣಿಯಂತೆ ಸಂತೋಷಿತವರಿಸಿದನು. ಏನು ಮಾತನಾಡುತ್ತೀರಿ? ಏ ಸುಂದರಿ ಲೋ ಭ್ರಷ್ಟ, ಹತ್ತು ಪ್ರಯುಕ್ತ ಸುಮ್ಮನೆ ನಮ್ಮ ಹಿಂದೆ ಬಂದರೆ ಸರಿ, ಇಲ್ಲವಾಯ್ತೆಂದರೆ ಇಲ್ಲವಾದರೆ ನಿನ್ನ ತಲೆ ಮುಡಿ ಹಿಡಿದು ಎಳೆದು ಸಾರಿ ಹಿಡಿದು ಏ ಲಕ್ಷ್ಮಿಯೇ, ಆ ಪಕ್ಷಿ ವಾಹನ ಹೆಸರೆತ್ತಿದರೆ ನಿನ್ನ ಕುಕ್ಷಿ ಎಂಬ ಇದು ಹುಟ್ಟಿಬಿಡಿದೆ. ನಿನ್ನ ಕೈಲೇನಾಗೋದು? ಒಂದು ವೇಳೆ ಆ
ಮುಂಡೆ ಎಚ್ಚರ ತಪ್ಪಿ ಇಚ್ಛೆ ಬಂದಂತೆ ಮಾತನಾಡಿದರೆ ನಿನ್ನ ಸಹಜವಾಗಿ ಮಾತನಾಡವೆ. ಈ ಮೂರ್ಖನೇ, ಮೂರ್ಖ, ನಮ್ಮ ಪಂಥವನ್ನು ಬಿಡುವವರು ನಾವಲ್ಲ. ಖಂಡಿತವಾಗಿ ನಿನ್ನ ಗಂಡನ ಜೀವ ಸಹಿತ ಉಳಿಸುವುದಿಲ್ಲ. ಈ ಮೂರ್ಖನೇ, ಮೂರ್ಖ, ಆದ ಕಾರಣ ನಮ್ಮ ಅಣ್ಣ ನಿನ್ನ ಮೇಲೆ ಪೂರ ಮನಸ್ಸು ಹೊತ್ತಿರುವನು. ವೈಯಾರೆ ಅಂದರೆ ನಿನ್ನನ್ನು ತಯಾರು ಮಾಡಿ ಕಳಿಸಿಬಿಡೋದು. ಇದಕ್ಕೆ ಪ್ರತಿ ಮಾತನ್ನಾಡ ಎದುರುತ್ತರ ಕೊಡದೆ ಬೈರ ನಮ್ಮ ಹಾಕಿಗಳನ್ನು ಕೈ ಬಿಡಿದು ಸುಖ ಪಡು. ಇಂದು ರಾಶಿ ನಮ್ಮಿಬ್ಬರ ಅಪೇಕ್ಷೆ. ಮುಂದೆ ಬಂದಂತೆ ಮಾತನಾಡಿದರೆ ನಿನ್ನ ದಂತ ಬಂದ ಹದಮನೆ ನಿನ್ನ ಗಂಡನಾದ ಚಂಡನನ್ನು ನೆನೆಸಿಕೊಂಡು ಓಡಾಡಬೇಡ. ನೀನು ಸುಖವಾಗಿ ಬಾಳಬೇಕೆಂದು ಆಪೇಕ್ಷಿದ್ದರೆ ಈ ಕಲಿ ಕಂಡಿರುವ ಶಕ್ತಿ ಸೂದನವು ಬಡಬುಡು ಬಡಿಸುವುದು ಹದಮನೆ ಇಲ್ಲವಾಯಿತೆ ಈ ಕ್ಷಣದ ಕರುಣಿಲ್ಲದ ಘಟಕನಂತ ಅವರ ಶಿರವು ಮರೆದರಿವೆ. ನಿನ್ನ ಬಿಡಿಸಿಕೊಳ್ಳುವರು ಬಲದ್ದರಾರು. ನಾನು ನೋಡಿಕೊಳ್ಳುವೆ ಗಂಡಿಯ ಇಂದ್ರಾಕ್ಷಿ, ನಾನು ಮುಳುಗಿದರೆ ಬಗೆಯುವ ವೈರಿಗಳ ಪುಷ್ಟಿ. ಭ್ರಷ್ಟರೇ, ಈ ಮೂರ್ಖರೇ, ನಮಗಿಂತ ಬಲವಂತರು ದಾರಿ ಇಲ್ಲವೆಂದು ಹೊಗಳ್ತಿರುವೆಯ? ಹೌದು ಅಂತಂದ್ರೆ ನೀವು ಅಂತ ಬಲವಂತರಾದರೆ ಎನ್ನ ಪತಿಯ ಮುಂದೆ ತೋರಿಸಬೇಕು ನಿಮ್ಮ ಪೌರುಷವನ್ನು. ನಿನ್ನ ನಿನ್ನ ಗಂಡನ ಓಡುವರು ಸುಂದರೆ ಹೊರವನ್ನು ಸ್ವಲ್ಪ ತಾಳು. ಲೋ ಮೂರ್ಖ, ಲೋ ಧರ್ಮಾರ್ಥ, ಪಾಪಿಷ್ಠ, ಲೋ ನೀತಿಲ್ಲದ ಕೋತಿಗಳೇ, ಲೋ ನೀಚಾತ್ಮನೆ, ರಾಕ್ಷಸ ಬೇಡನೆ. ಅದು ಯಾಕೆ ಒಮ್ಮನೆ ಎನ್ನ ಮೇಲಿನ ಆಸೆಯನ್ನು ಬೆಟ್ಟಿಲಿಂದ ಹೊರಟು ಹೋಗುವ ರಕ್ಕಸ ಬಿಡ ನಿನ್ನ ಕಕ್ಕಸ. ಕ್ಷೀರ ಕಡಲೆ ಉದ್ಭವಿಸಿದ ಸುಂದರಿ, ನಿನ್ನ ರೂಪ ಲಾವಣ್ಯಕ್ಕೆ ಕಡುಗಲಿ ದುರಿನಾದ ನಮ್ಮ ಅಣ್ಣನು ನಿನ್ನ ಮೇಲೆ ಮನಸ್ಸು ಹೊಂದಿರುವನು. ನಿನ್ನ ರೂಪವನ್ನು ಕಂಡು ಚಂದ್ರನು ಅಂದಗೆಟ್ಟು ಎಂದಿಗೂ ಸರಿ ಆಗಿಲ್ಲವೆಂದು ಅಮಾವಾಸ್ಯ ದಿನದಂದು ಯಾರಿಗೆ ಕಾಣುತ್ತೆ ಆಯವಾಗಿ ಹೋದನು. ಏ ಸುಂದರಿ, ಈ ನಿನ್ನ ನೇತ್ರಗಳನ್ನು ಕಂಡು ಕಮಲವು ಆಡಿಹೋಯ್ತು. ಬಡಿಯರ ನಡಿಗೆಯನ್ನು ಕಂಡು ಸಿಂಹವು ಕವಿ ಸೇರಿತು. ಸುಂದರಿ, ನಿನ್ನ ಜಡೆಯನ್ನು ಕಂಡು ಸರ್ಪವು ತಕ್ಕಿದು ಎಲೈ ಕ್ಷೀರ ಸಾಗರನ ಕುಮಾರಿ. ದಿಟ್ಟ ನಮ್ಮ ಅಣ್ಣನಿಂದ ಮೇಲೆ ಮನಸ್ಸಿಟ್ಟು ನಮ್ಮ ಪಟ್ಟು ಸಹಿತ ಕರ್ತವ್ಯ ಮರೆತು ಬಿಟ್ಟನು. ಈ ಸುಂದರಿ, ಆದ ಕಾರಣ ನಮ್ಮ ಅಣ್ಣನು ಆದ ಕಾರಣ ನಮ್ಮ ಅಣ್ಣ ನಂಬಿ ಕರುಣೆಯಿಂದ ನೋಡು. ಲೇ ಸುಂದರಿ, ಪ್ರೀತಿಯಿಂದ ಮಾತನಾಡು. ನಿನ್ನ ರೂಪಕ್ಕೆ ಸರಿಯಾಗಿದೆ ಹೇಳು. ಸುಂದರಿ, ಈ ನಿನ್ನ ಬಳೆಯ ಬಣ್ಣದ ಪ್ರಕಾಶ ಸೂರ್ಯ ಚಂದ್ರನ ಪ್ರಕಾಶಕ್ಕಿಂತಲೂ ಅಧಿಕವಾಗಿದ್ದು. ಹೇಳಿದೆಯಾ ಲಕ್ಷ್ಮಿ ಎಂಬ ನಾರಿ ಬೇಗನೆ ಬಂದು ನಮ್ಮ ಹಂಡೆಯನ್ನು ಮರಿಸಬಾರೇ ಒಯ್ಯಾರೇ.
ಅಭಿಪ್ರಾಯವನ್ನು ಕೇಳಿದೆಯಾ? ಹೌದು ಮೂರ್ಖರೇ. ಈಗಲೇ ನಿಮ್ಮ ರುಂಡವನ್ನು ಚೆಂಡಾಡಿಸಿ ಬಿಡುವನು ನೋಡು. ನಿನ್ನ ಗಂಡನ ರುಂಡವನ್ನು ಚೆಂಡಾಡು ಸುಂದರಿ. ನಿಮ್ಮ ಕೈಲಿ ಏನಾಗುವುದು? ನಿನ್ನ ಗಂಡನ ಬಲಿಯಾದ ಸುಂದರಿ. ನೋಡನೆ ಎಲೈ ಮೂರ್ಖ, ಹೇಳಿದ್ರೆ ಕೇಳು. ಅದು ಹೇಳಿ ಸಭೆ ನಾಳೆ ಸುಂದರಿ. ನ್ಯಾಯವಲ್ಲವ ನಿಮಗೆ ದಾನವೇದರೆ, ಎನ್ನ ಮೇಲಿನ ಆಸೆ, ಎನ್ನ ಮೇಲಿನ ಆಸೆ, ಎದಿದು ಎನ್ನುವೆನ. ನ್ಯಾಯವಲ್ಲವ ನಿಮಗೆ ದಾನವೇದರೆ. ನೋಡು ಕೃಷ್ಣ, ಅದೇನು ಚೆನ್ನಾಗಿ ಕರ್ಸು. ವಿಷ್ಣುವಿಗೆ ಶ್ರೇಷ್ಠಪತಿಯ ನಮ್ಮ ಪಾಲಿಗೆ ಮಾರೆ, ಎನ್ನ ಮೇಲಿನ ಆಸೆ, ಎನ್ನ ಮೇಲಿನ ಆಸೆ, ಎದಿದು ಎನ್ನುವೆನ. ನ್ಯಾಯವಲ್ಲವ ನಿನಗೆ ದಾನವೇದರೆ, ನ್ಯಾಯವಲ್ಲವ ನಿಮಗೆ ದಾನವೇದರೆ. ಎಲ್ಲೋ ಮೂರ್ಖ, ಏನು ಭವಳಿದೆ? ಸುಂದರಿ. ಪಟ್ಟಣಕ್ಕೆ ಬಾ, ಎನ್ನೊಡನೆ ರಾಣಿಯಾಗಿ ಬಾಳು ಎಂದು ಹೇಳಿದೆಯಾ? ಹೌದು ಸುಂದರಿ. ಹದಮನೆ, ಈ ಜನ್ಮದಲ್ಲಿ ವಿಷ್ಣುವೇನಿಗೆ ಶ್ರೇಷ್ಠ ಪತಿಯು. ನಾವೇ ನಿನಗೆ ಶ್ರೇಷ್ಠಪತಿ ಸುಂದರಿ. ನಿನ್ನಂತ ಭ್ರಷ್ಟನನ್ನು ನಾನು ಸರ್ವತ ಬಯಸಲಾರದು ಭ್ರಷ್ಟ. ಅಬ್ಬಾ ಅಗ್ರಜ. ಈ ಭ್ರಷ್ಟ ಲಕ್ಷ್ಮಿ ನುಡಿದ ನುಡಿಯ ಕೇಳಿದೆಯಾ? ಏನು ತಮ್ಮ? ವಿಷ್ಣು ಇವರಿಗೆ ಶ್ರೇಷ್ಠ ಪತಿಯಂತೆ